ಕತೆ ಶುರುವಾಗುವುದು ಅಭಯ್ ಎಂಬ ಹುಡುಗನಿಂದ. ಎಲ್ಲರೂ ಅವನನ್ನು ಪ್ರೀತಿಯಿಂದ ಅಭಿ ಎಂದು ಕರೆಯುತ್ತಿದ್ದರು. ಅಭಿ ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಇಂಜಿನಿಯರಿಂಗ್ನ 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ತನ್ನ ಗೆಳೆಯರೊಡನೆ ತರಲೆ ತಮಾಷೆಯನ್ನು ಮಾಡುತ್ತಾ ಅಷ್ಟೇ ಅಲ್ಲದೆ ಕಾಲೇಜಿನ ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟಿ ಮತ್ತು ಓದಿನಲ್ಲೂ ಸಹ ಮುಂದಿದ್ದ. ನೋಡಲು ಆಕರ್ಷಕವಾಗಿ, ಸದಾ ಹಸನ್ಮುಖಿಯಾಗಿ, ಎಲ್ಲರಿಗೂ ಬೇಕಾಗುವಂತಹ ಹುಡುಗ. ಮನೆಯಲ್ಲಿ ಅವನಿಗೆ ಅಮ್ಮ ಎಂದರೆ ಪಂಚಪ್ರಾಣ. ಅಮ್ಮ ಎನ್ನುವುದಕ್ಕಿಂತ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಸಹ ನೋಡುತ್ತಿದ್ದ. ಅಪ್ಪ ಎಂದರೆ ಸ್ವಲ್ಪ ಭಯ ಮತ್ತು ಗೌರವ. ಹೀಗಿರುವಾಗ ಕಾಲೇಜಿನ 4ನೇ ಸೆಮಿಸ್ಟರ್ನ ಎಕ್ಸಾಮ್ ಕೂಡ ಬಂದೇ ಬಿಟ್ಟಿತು. ಎಂದಿನ ಸೆಮಿಸ್ಟರ್ನಂತೆ ಅಭಿ ಈ ಸೆಮಿಸ್ಟರ್ ಕೂಡ ತುಂಬ ಚೆನ್ನಾಗಿ ಓದಿ ಎಕ್ಸಾಮ್ ಮುಗಿಸಿದ. ರಜಾ ದಿನಗಳಲ್ಲಿ ಫ್ರೆಂಡ್ಸ್ ಜೊತೆಗೂಡಿ ಹೊರಗೆ ಪ್ರವಾಸ ಹೋಗುವುದು ಅವನ ನೆಚ್ಚಿನ ಅಭ್ಯಾಸ. ಆದರೆ ಈ ಬಾರಿ ಕೆಲವು ಫ್ರೆಂಡ್ಸ್ಗಳು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಆದರೆ ಅಭಿಗೆ ತನ್ನ ನಿರ್ಧಾರ ಬದಲಾಯಿಸಿಕೊಳ್ಳಲು ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ಸೋಲೋ ಟ್ರಿಪ್ ಹೋಗಲು ನಿರ್ಧರಿಸಿದ್ದ. ಅದೇ ಸಮಯದಲ್ಲಿ ಟ್ರಾವೆಲಿಂಗ್ ಕಡೆಯಿಂದ ಅಪರಿಚಿತರ ಗುಂಪೊಂದು ಚಿಕ್ಕಮಗಳೂರಿಗೆ 3 ದಿನ ಪ್ರವಾಸ ಹೋಗುವ ವಿಷಯ ಅವನ ಕಿವಿಗೆ ಬಿತ್ತು. ತಾನೂ ಅವರ ಜೊತೆ ಸೇರಿ ಪ್ರವಾಸಕ್ಕೆ ಹೊರಡಲು ನಿರ್ಧರಿಸಿದ. ಆದರೆ ಅವನ ಅಮ್ಮನಿಗೆ ಅವನೊಬ್ಬನನ್ನೇ ಕಳುಹಿಸುವುದು ಭಯ ಮತ್ತು ಆತಂಕ. ಅಭಿ ಅದಕ್ಕೆ ಅಮ್ಮನಿಗೆ, ನೀನು ಏನೂ ಯೋಚಿಸಬೇಡಮ್ಮ, ನಾನು ಅವಾಗವಾಗ ನಿನಗೆ ಕರೆ ಮಾಡುತ್ತೇನೆ. ನಿನಗೆ ಇನ್ನೂ ಹೆಚ್ಚು ಆತಂಕವಾದರೆ ನನಗೆ ನೇರವಾಗಿ ವಿಡಿಯೋ ಕರೆ ಮಾಡು. ನೀನು ಏನೂ ಹೆದರಬೇಡ, ನಾನು ಹುಷಾರಾಗಿ ಹಿಂದಿರುಗುತ್ತೇನೆ. ನೀನು ಹುಷಾರು ಎಂದು ಹೇಳಿದನು. ಮತ್ತು ಅಮ್ಮ, ಅಪ್ಪನನ್ನು ಕೇಳಿ ನನ್ನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಿಸಮ್ಮ. ನನ್ನ ಹತ್ತಿರ ಸ್ವಲ್ಪ ಇದೆ, ಅದು ಆನ್ಲೈನಲ್ಲಿ ಇದೆ, ಅಲ್ಲಿ ನೆಟ್ವರ್ಕ್ ಸಿಗದಿದ್ದರೆ ಕಷ್ಟ ಎಂದನು. ಅಮ್ಮ ಅದಕ್ಕೆ, ನಿಮ್ಮ ಅಪ್ಪನಿಗೆ ಕೇಳಿದರೆ ನಿನ್ನ ಜೊತೆಗೆ ನನಗೂ ಸೇರಿ ಬೈಯುತ್ತಾರೆ. ನನ್ನ ಹತ್ತಿರ ಸ್ವಲ್ಪ ಕೂಡಿಟ್ಟ ಹಣವಿದೆ, ಅದನ್ನೇ ಕೊಡುತ್ತೇನೆ ಎಂದು ಹೇಳಿಕೊಟ್ಟರು. ಅದಕ್ಕೆ ಅಭಿ, ಥ್ಯಾಂಕ್ ಯು ಅಮ್ಮ, ಲವ್ ಯು, ಆದಷ್ಟು ಬೇಗ ನಿನ್ನ ಹಣವನ್ನು ವಾಪಸ್ ಕೊಡುತ್ತೇನೆ ಎಂದನು. ಸ್ವಲ್ಪ ನನ್ನ ಬಟ್ಟೆ ಪ್ಯಾಕ್ ಮಾಡಲು ಸಹಾಯ ಮಾಡಮ್ಮ ಎಂದು ಕೇಳಿದನು. ಬಸ್ಸಿನಲ್ಲಿ ಹಸಿವಾದರೆ ಹೊರಗೆ ತಿಂದು ಆರೋಗ್ಯ ಕೆಡಿಸಿಕೊಳ್ಳಬಾರದೆಂದು ಸ್ವಲ್ಪ ಮನೆಯಲ್ಲಿಯೇ ಕುರುಕಲು ತಿಂಡಿಗಳನ್ನು ಮಾಡಿಕೊಟ್ಟರು. ಅಭಿ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಅಮ್ಮನ ಆಶೀರ್ವಾದ ಪಡೆದು ಹೊರಟನು. ಅಭಿ ಮನೆಯಿಂದ ಹೊರಟು ಟ್ರಿಪ್ಗಾಗಿ ಗೊತ್ತು ಮಾಡಿದ ಸ್ಥಳ ತಲುಪಿದ. ಅಲ್ಲಿ ಬಸ್ ಒಂದು ನಿಂತಿತ್ತು. ಟ್ರಿಪ್ ಆರ್ಗನೈಸ್ ಮಾಡಿದ ಟೀಮ್ ಹೆಡ್ ಕೂಡ ಇದ್ದರು. ಅವರು ಬಂದವರ ರಿಜಿಸ್ಟ್ರೇಷನ್ ಚೆಕ್ ಮಾಡಿ ಅವರಿಗೆ ಕಾಯ್ದಿರಿಸಿದ ಸೀಟಿಗೆ ಕೂರಿಸುತ್ತಿದ್ದರು. ಅಭಿಗೆ ವಿಂಡೋ ಸೀಟ್ ಸಿಕ್ಕಿತು. ಬಸ್ ರಾತ್ರಿ 10:30ಕ್ಕೆ ಹೊರಡುವುದು ಎಂದು ಮೊದಲೇ ನಿಗದಿಯಾಗಿತ್ತು. ಎಲ್ಲರೂ ಬಂದು ತಮ್ಮ ತಮ್ಮ ಸೀಟ್ಗಳಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಆದರೆ 10:15 ಆದರೂ ಅಭಿ ಪಕ್ಕದ ಸೀಟ್ ಖಾಲಿಯೇ ಇತ್ತು. ಅಭಿ ತನ್ನ ಪಕ್ಕದಲ್ಲಿ ಯಾರೂ ಬರುವುದಿಲ್ಲವೆಂದು ತಿಳಿದು ಆರಾಮದಾಯಕವಾಗಿ ಪ್ರಯಾಣಿಸಬಹುದೆಂದು ಕೊಂಡನು. ಟೀಮ್ ಹೆಡ್ ಬಸ್ಸಿನ ಕೆಳಗೆ ನಿಂತು ಯಾರಿಗೋ ಕಾಲ್ ಮಾಡುತ್ತಿರುವುದು ಕಾಣಿಸುತ್ತಿತ್ತು. ಯಾವುದೋ ಒಂದು ಸ್ಕೂಟಿ ಬಂದಿತು. ಇಬ್ಬರು ಹುಡುಗಿಯರಿದ್ದರು. ಅದರಲ್ಲಿ ಒಬ್ಬಳು ಹುಡುಗಿ ವೈಟ್ ಚೂಡಿದಾರ್, ಫ್ರೀ ಹೇರ್ ಮತ್ತು ಕಿವಿಯಲ್ಲಿ ಜುಮುಕಿ, ಕಣ್ಣಿಗೆ ಕಾಡಿಗೆ ಹಾಕಿದ್ದಳು. ಅವಳು ಆಗಲೇ ಲೇಟಾಗಿದ್ದರಿಂದ ತುಂಬ ಗಡಿಬಿಡಿಯಿಂದ ಇಳಿದು ತನ್ನ ಬ್ಯಾಗನ್ನು ತೆಗೆದುಕೊಂಡು ಟೀಮ್ ಹೆಡ್ ಅವರ ಹತ್ತಿರ ಹೋಗಿ ತನ್ನ ರಿಜಿಸ್ಟ್ರೇಷನ್ ಚೆಕ್ ಮಾಡಿಸುತ್ತಿದ್ದಳು. ಅಭಿ ಕಿಟಕಿ ಹತ್ತಿರ ಕೂತಿದ್ದರಿಂದ ಈ ದೃಶ್ಯವೆಲ್ಲವೂ ಅವನಿಗೆ ನೇರವಾಗಿ ಕಾಣಿಸುತ್ತಿದ್ದವು. ಅವಳನ್ನು ಡ್ರಾಪ್ ಮಾಡಿದ ಹುಡುಗಿ ಅವಳಿಗೆ ಬಾಯ್, ಹುಷಾರು ಎಂದು ಹೇಳಿ ಹೊರಟಳು. ಅಭಿಗೆ ಒಳಗೊಳಗೆ ತನ್ನ ಪಕ್ಕದ ಸೀಟು ಖಾಲಿ ಇದೆ, ಬಹುಶಃ ಇವಳೇ ಇರಬಹುದೇ, ಒಂದು ವೇಳೆ ಇವಳೇ ಆಗಿದ್ದರೆ ಅಷ್ಟು ದೂರ ಇವಳ ಪಕ್ಕದಲ್ಲಿ ಹೇಗೆ ಪ್ರಯಾಣಿಸುವುದು ಎಂದು ಯೋಚಿಸುತ್ತಿದ್ದ. ಹೀಗೆ ಯೋಚಿಸುತ್ತಿರುವಾಗಲೇ ಅವಳು ಬಸ್ಸನ್ನು ಹತ್ತಿ ನೇರವಾಗಿ ಇವನ ಕಡೆಗೇನೆ ಬರತೊಡಗಿದಳು. ಅಭಿಗೆ ಕಾಲೇಜಿನಲ್ಲಿ ಎಷ್ಟೋ ಜನ ಹುಡುಗಿಯರು ಫ್ರೆಂಡ್ಸ್ ಇದ್ದರು. ಆದರೆ ಅವನಿಗೆ ಯಾವತ್ತೂ ಯಾರ ಮೇಲೂ ಈ ತರಹದ ಹೇಳಲಾಗದ ಭಾವನೆ ಬಂದಿರಲಿಲ್ಲ. ಮೊದಲ ನೋಟದಲ್ಲಿ ಅವನ ಹೃದಯ ಲಯ ತಪ್ಪುತ್ತಿತ್ತು. ಅವಳು ಇನ್ನೂ ಹತ್ತಿರವಾಗುತ್ತಿದ್ದಂತೆ ಅವನ ಹೃದಯದ ಬಡಿತ ಹೆಚ್ಚಾಗುತ್ತಲೇ ಇತ್ತು. ಕತೆ ಇಷ್ಟವಾಗಿದ್ದರೆ ಮುಂದಿನ ಭಾಗಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.